ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ಶುರುವಾಗಿದೆ ಮತ್ತೊಂದು ಸಂಕಷ್ಟ. ಒಳ್ಳೆ ಫುಡ್ಡು ಬೆಡ್ಡು ಇಲ್ಲದೆ ನರಳಾಡ್ತಾ ಇರೋ ಚಕ್ರವರ್ತಿ. ಪರಪ್ಪನ ಅರಮನೆ ಬಿಟ್ಟು ಬಂದಿರೋ ದಾಸನಿಗೆ ಇಲ್ಲಿ ನರಕ ಯಾತನೆ ಆಗ್ತಾ ಇದೆ. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ಶುರುವಾಗಿದೆ ಮತ್ತೊಂದು ಸಂಕಷ್ಟ. ಪರಪ್ಪನ ಅಗ್ರಹಾರದಲ್ಲಿ ಎಲ್ಲವೂ ಕೂಡ ಇತ್ತು, ಆದ್ರೆ ಈಗ ಏನೂ ಇಲ್ಲದಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಇಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗಿದೆ. ನರಕ ದರ್ಶನ ಆಗ್ತಾ ಇದೆ. ಜೈಲಿನ ಚಿಕ್ಕ ಕೋಣೆಯಲ್ಲಿ ಮಲಗೋಕಾಗದೆ ದರ್ಶನ್ ಸಿಕ್ಕಾಪಟ್ಟೆ ಒದ್ದಾಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಬಳ್ಳಾರಿಗೆ ಬಂದ ಕೂಡಲೇ ರಾಬರ್ಟ್ಗೆ ಶುರುವಾಗಿದ್ಯಂತೆ ಬೆನ್ನು ಬೇನೆ. ಚಿಕ್ಕ ರೂಮ್, ಅದರಲ್ಲಿ ನೀಟಾಗಿ ಕುತ್ಕೊಳ್ಳೋಕ್ಕೂ ಆಗೋದಿಲ್ಲ, ಮಲ್ಕೊಳ್ಳೋದಕ್ಕೂ ಆಗೋದಿಲ್ಲ. ಯಾಕಂದ್ರೆ ಇವರು ಸಿಕ್ಕಾಪಟ್ಟೆ ಹೈಟ್ ಇದ್ದಾರೆ ಅಲ್ವಾ, ಸೊ ಹಾಗಾಗಿ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆಯಂತೆ. ಬೆನ್ನು ನೋವು ಶುರು ಆಗ್ಬಿಟ್ಟಿದಂತೆ, ಬ್ಯಾಕ್ ಪೇನ್ ಹೆಚ್ಚಾಗ್ತಾ ಇದೆಯಂತೆ. ಹಾಸಿಗೆ ಮೇಲೆ ಮಲಗಲಾಗದೆ ದರ್ಶನ್ಗೆ ಬೆನ್ನು ನೋವು ಕಾಣಿಸ್ಕೊಳ್ತಾ ಇದೆಯಂತೆ. ಬಳ್ಳಾರಿ ಜೈಲಿನಲ್ಲೇ ವೈದ್ಯರಿಂದ ದರ್ಶನ್ಗೆ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ದರ್ಶನ್ಗೆ ಬೆನ್ನು ನೋವಿನ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರಬೇಕಾದ್ರೆ ಇವರಿಗೆ ಕೈ ನೋವಿತ್ತು, ಹಾಗೆಯೇ ಅತಿಸಾರ ಇತ್ತು, ವಾಂತಿ ಭೇದಿ ಕಾಣಿಸ್ಕೊಂಡಿತ್ತು, ಈ ಥರದೊಂದು ಆರೋಗ್ಯ ಸಮಸ್ಯೆ ಇತ್ತು. ಬಳ್ಳಾರಿಗೆ ಹೋಗ್ತಾ ಇದ್ದ ಹಾಗೇನೆ ಬೆನ್ನು ನೋವು ಶುರುವಾಗಿದೆ. ಕಾರಣ ಏನು ಅಂತಂದ್ರೆ ಮಲಗುವುದಕ್ಕೆ ಕಂಫರ್ಟಬಲ್ ಆಗ್ತಾ ಇಲ್ಲ, ಬೆಡ್ ಇಲ್ಲ. ಪರಪ್ಪನ ಅಗ್ರಹಾರದಲ್ಲಿ ಬೆಡ್ಡು ಇತ್ತು, ಫುಡ್ಡು ಇತ್ತು, ಎಲ್ಲಾನು ಇತ್ತು, ಜೊತೆಗೆ ಕುತ್ಕೊಳ್ಳೋರು ಇದ್ರು, ಮಾತಾಡೋದಕ್ಕೂ ಅವಕಾಶ ಇತ್ತು. ಆದ್ರೆ ಇಲ್ಲಿ ಏನೂ ಇಲ್ಲ. ಆ ಕಾರಣಕ್ಕಾಗಿ ಆರೋಗ್ಯದಲ್ಲಿ ಏರುಪೇರು ಆಗಿದೆ. ಬೆನ್ನು ನೋವು ಶುರು ಆಗಿದೆಯಂತೆ. ಇನ್ನು ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಕೂಡ ಕೊಡ್ಲಾಗ್ತಾ ಇದೆ. ಬಳ್ಳಾರಿ ಜೈಲಿನ ವೈದ್ಯರೇ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಸೊ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಪರಪ್ಪನ ಅಗ್ರಹಾರದಲ್ಲಿ ತೀರಾ ಆರಾಮಾಗಿ ಹಾಯಾಗಿ ಇದ್ದಂಥ ಹಿನ್ನೆಲೆಯಲ್ಲಿ ಆ ಫೋಟೋಗಳು ವಿಡಿಯೋಗಳು ಲೀಕ್ ಆಗ್ತಾ ಇದ್ದ ಹಾಗೇನೆ ಬಳ್ಳಾರಿಗೆ ಶಿಫ್ಟ್ ಮಾಡಿಬಿಡ್ತಾರೆ. ಆದರೆ ಬಳ್ಳಾರಿಯಲ್ಲಿ ಕೊಟ್ಟಿರೋ ಕೋಣೆ ಇದೆಯಲ್ಲ, ಅದು ಚಿಕ್ಕ ಕೋಣೆ. ಇದು ಬಹಳ ವರ್ಷಗಳ ಹಿಂದಿನ ಜೈಲು. ಸೊ ಇವರಿಗೆ ಅಂತ ಸಪ್ರೇಟಾಗಿ ಏನು ವಿನ್ಯಾಸ ಮಾಡೋದಕ್ಕೂ ಆಗಲ್ಲ. ಈಗ ಆ ರೂಮನ್ನು ಅಗಲ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಯಾವುದಿದೆಯೋ ಅದರಲ್ಲೇ ಇರಬೇಕಾಗತ್ತೆ. ಮೊದಲೇ ಇವರು ಹೇಳಿ ಕೇಳಿ 6 ಫೀಟ್ ಏನೋ ಇದ್ದಾರೆ. ಸೊ ಹಾಗಾಗಿ ಕಷ್ಟ ಆಗ್ತಾ ಇದೆಯಂತೆ. ಇನ್ನೊಂದು ಕಡೆಯಲ್ಲಿ ಒಳ್ಳೆ ಬೆಡ್ ಇಲ್ಲ. ಆ ಫೋಟೋಗಳಲ್ಲಿ ನೀವು ನೋಡಿದ್ರಿ, ಪರಪ್ಪನ ಅಗ್ರಹಾರದಲ್ಲಿ ದಿಂಬು ಇತ್ತು, ಬೆಡ್ಡು ಇತ್ತು, ಎಲ್ಲನೂ ಇತ್ತು. ಇಲ್ಲಿ ಏನೂ ಇಲ್ಲ. ಸೊ ಹಾಗಾಗಿ ಕಷ್ಟ ಆಗ್ತಾ ಇದೆಯಂತೆ. ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಶುರು ಆಗ್ಬಿಟ್ಟಿದೆಯಂತೆ. ಈಗ ಸದ್ಯಕ್ಕೆ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಹಾಗಾಗಿ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ, ಸಂಕಟದ ಮೇಲೆ ಸಂಕಟ ಎಲ್ಲವೂ ಕೂಡ ಎದುರಾಗ್ತಾ ಇದೆ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅಲ್ಲಿ ಏನು ವ್ಯವಸ್ಥೆ ಇದೆಯೋ ಅದೇ ವ್ಯವಸ್ಥೆಯಲ್ಲಿ ಇರಬೇಕಾಗತ್ತೆ. ಸೊ ಹಾಗಾಗಿ ದರ್ಶನು ನನಗೆ ತುಂಬ ಬೆನ್ನು ನೋವ್ತಾ ಇದೆ, ಇದಕ್ಕೊಂದು ಏನಾದರೂ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲೇ ವೈದ್ಯರಿದ್ದಾರೆ, ಅದೇನು ನೋಡಿ ಅಂತ ಹೇಳಿ ಅವರಿಗೆ ಟ್ರೀಟ್ಮೆಂಟ್ ಮಾಡಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಅದನ್ನು ಬಿಟ್ಟರೆ BP, ಶುಗರು ಇದೆಲ್ಲ ನಾರ್ಮಲ್ ಆಗಿದೆ. ಮೊದಲಿಂದಲೂ ಇವ್ರಿಗೊಂದು ಸ್ವಲ್ಪ ಕೈ ಪೇನ್ ಇತ್ತು. ಬಿಕಾಸ್ ಇವರಿಗೆ ಆರ್ಥರೈಟಿಸ್ ಪ್ರಾಬ್ಲಮ್ ಏನಿದೆ ಅಂತ ಕೋರ್ಟ್ನಲ್ಲಿ ಇವರ ಪರ ವಕೀಲರೇ ಹೇಳಿದರು. ಇವರಿಗೊಂದು ಸ್ವಲ್ಪ ಆರ್ಥರೈಟಿಸ್ ಪ್ರಾಬ್ಲಮ್ ಇರೋದ್ರಿಂದ ಈ ಜಾಯಿಂಟ್ಸ್ ಪೇನು ಮತ್ತು ಊಟಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಮಸ್ಯೆಗಳನ್ನು, ಗ್ಯಾಸ್ಟ್ರಿಕ್, ಈ ಥರದ ಮಲಬದ್ಧತೆ, ಈ ಥರ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅನ್ನೋದನ್ನು ಇವ್ರ ಪರ ವಕೀಲರೇ ಹೇಳಿದರು. ಸೊ ಹಾಗಾಗಿ ಇವರಿಗೆ ಸ್ವಲ್ಪ ಬೆನ್ನು ನೋವು, ಈ ಮೂಳೆಗಳ ಜಾಯಿಂಟ್ಸ್ಗಳ ಪೇಯ್ನು ಇದೆಲ್ಲ ನಾರ್ಮಲ್ ಆಗಿ ಇದ್ದೇ ಇರುತ್ತಂತೆ. ಬಟ್ ಇಲ್ಲಿ ಬೇರೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅಲ್ವಾ, ಬೆಡ್ ಬೇರೆ ಇಲ್ಲ ಅಲ್ವಾ, ಚಾಪೆ ಕೊಟ್ಟಿದ್ದಾರೇನೋ, ಅದ್ರಲ್ಲಿ ಮಲಗೋದಕ್ಕೆ ಕಷ್ಟ ಆಗ್ತದೆ. ಅಭ್ಯಾಸ ಇರಲ್ಲ, ರೂಢಿ ಇರಲ್ಲ. ಮೊದಲೇನೋ ಮಲಗಿದ್ರೇನೋ ಬಹಳ ವರ್ಷಗಳ ಹಿಂದೆ, ಯಾಕಂದರೆ ಕಷ್ಟದಿಂದನೇ ಬೆಳೆದವ್ರಲ್ವಾ, ಮೊದಲೇನೋ ಹಾಸಿಗೆ, ಚಾಪೆ, ನೆಲ ಇದ್ರ ಬಗ್ಗೆ ಅರಿವಿತ್ತೇನೋ. ಆದರೆ ಈಗ ಇತ್ತೀಚಿನ ವರ್ಷಗಳಲ್ಲಂತೂ ಇವ್ರಿಗೆ ಅದ್ರ ಅಭ್ಯಾಸನೇ ತಪ್ಪೋಗಿದೆ. ಸೊ ಹಾಗಾಗಿ ತೀರಾ ಕಷ್ಟ ಆಗ್ತಾ ಇದೆಯಂತೆ, ಕಷ್ಟವನ್ನು ಅನುಭವಿಸ್ತಾ ಇದ್ದಾರಂತೆ. ಬಟ್ ಹೊರಗಡೆ ಏನು ಕರ್ಕೊಂಡು ಬಂದು ಇವ್ರಿಗೆ ಟ್ರೀಟ್ಮೆಂಟ್ ಕೊಡಲ್ಲ, ಒಳ್ಳೊಳ್ಳೆ ಹಾಸ್ಪಿಟಲ್ಗಳಿಗೆ ಕರ್ಕೊಂಡು ಬಂದೇನು ಟ್ರೀಟ್ಮೆಂಟ್ ಕೊಡಲ್ಲ. ಅಲ್ಲಿ ಬಳ್ಳಾರಿ ಜೈಲಲ್ಲೇ ಒಂದು ಹಾಸ್ಪಿಟಲ್ ಥರ ಇರುತ್ತೆ, ಅಂದರೆ ಅಲ್ಲಿ ವೈದ್ಯರು ಫಿಕ್ಸ್ ಇರ್ತಾರೆ, ಅವ್ರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರಂತೆ.